ಏನಪ್ಪ ಮಾಡ್ಲಿ ಇನ್ಮೇಲಿಂದ ಏನು ಮಾಡೋದಂತ ಒಂದು ದಿಕ್ ತೋರಿಸ್ತಿಲ್ವಲ್ಲಪ್ಪ. ಅನ್ಯಾಯವಾಗಿ ಸಿಗಾಕೊಂಡ್ಬಿಟ್ನಲ್ಲಪ್ಪ. ಅನ್ಯಾಯವಾಗಿ ಎಲ್ಲ ಆಗಿದ್ದು ಅವ್ ನಮ್ಮ ಲೆಕ್ಕಾಚಾರಿ ನಾನು ಹೆಂಗ ಆರಾಮಾಗಿ ಎಲ್ಲ ಮಾಡ್ಕೊಂಡಿದ್ದು ಆರಾಮಾಗಿ. ಹ್ಞೂ, ಹೆಂಗ ಅದು ಇದು ತೋಟದಲ್ಲೆಲ್ಲ ಮಾರ್ಕೊಂಡು ಇವನು ದಿಲೀಪಂಗನ ಮನೆಯಿಂದ ಆಚೆ ಕಡೆ ಕಳಿಸ್ಬಿಟ್ಟಿದ್ದು. ಕಡೆಗೆ ಇವನು ಜಗಣ್ಣ ಅದು ಹೆಂಗ್ ವಿಡಿಯೋ ಮಾಡ್ಕೊಂಡ್ಬಿಟ್ನೋ ಏನೋ ಗೊತ್ತಿಲ್ಲ. ವಿಡಿಯೋ ಮಾಡ್ಕೊಂಡ್ಬಿಟ್ಟು ನಮ್ಮ ಬಾವನ ಮುಂದೆ ರೆಡ್ ಹ್ಯಾಂಡಾಗಿ ತೋರಿಸ್ಬಿಟ್ಟನಲ್ಲ. ಹೆಂಗೀಗ ಮಕ ಎತ್ಕೊಂಡು ಹೋಗ್ಲಿ ನಮ್ಮ ಬಾವನ ಮುಂದೆ? ಹೆಂಗ್ ಮಕ ತೋರಿಸ್ಲಿ ನಾನು? ಒಂದು ಗೊತ್ತಾಗ್ತಿಲ್ಲ ನನಗಂತೂ ಅತ್ಲಾಗಿ. ಏನು ಮಾಡೋಣಂತ. ಇವಳು ಚೈತ್ರ ನೋಡಿರೆ ಎಲ್ಲ ಹೋಗ್ಬೇಡ್ರಿ, ನಾಳೆಯಿಂದ ಕೆಲ್ಸಕ್ಕೆ ಹೋಗ್ರಿ, ನಿಮ್ಮ ಕೈಲಿ ಆಗಲ್ಲ. ಹ್ಞೂ, ಜೀವನ ಮಾಡೋದಕ್ಕೆ ಏನು ಮಾಡೋಣ, ಕೆಲ್ಸಕ್ಕೆ ಹೋಗ್ರಿ ಅಂತ ಹೇಳ್ತಿದ್ದಾಳೆ. ಎಲ್ಲೋಗನ ಅನ್ಯಾಯವಾಗಿ ಬೀದಿಗೆ ಬಂದ್ಬಿಟ್ನಲ್ಲ ನಾನು. ನನ್ನ ಪರಿಸ್ಥಿತಿ ಹಿಂಗಾಗುತ್ತಂತ ಯಾವತ್ತೂ ಊಹಿಸ್ಕೊಂಡಿರಲಿಲ್ಲ ನಾನು. ಹ್ಞೂ, ಅನ್ಕೊಂಡಿದ್ದ ಆಸೆಗಳೆಲ್ಲ ಒಂದು ನೆರವೇರಲಿಲ್ವಲ್ಲಪ್ಪ. ನನ್ನ ಮಗಳಿಗೂ ಮದುವೆ ಮಾಡ್ಕೊಳ್ಳಿಲ್ಲ ಅವ್ನು ದಿಲೀಪ. ಹ್ಞೂ, ಮದುವೆ ಮಾಡ್ಕೊಳ್ತೀವಿ ಅಂತ ದೊಡ್ಡದಾಗ ಬೇರೆ ಹೇಳ್ಬಿಟ್ಟು ಈಗ ಈ ಕೆಲಸನೂ ಹೋಗ್ಬಿಡ್ತು. ಇನ್ಮೇಲಿಂದ ಎಲ್ಲಂತ ಹೋಗೋಣ, ಏನು ಮಾಡೋಣ? ಮೊದ್ಲಿಂದ ನಾನು ನಮ್ಮ ಬಾವ ನಮ್ಮ ಅಕ್ಕ ಅಂತ ಹ್ಞೂ ಎಲ್ಲದಕ್ಕೂ ಹಿಂದಿಂದ ಓಡಾಡಿ ಕಷ್ಟಪಟ್ಬಿಟ್ಟು ಇವೆಲ್ಲ ಮಾಡಿಕೊಟ್ಟಿದ್ದಕ್ಕೆ ಕಡೆಗೆ ನನಗೆ ಇಂಥ ಪರಿಸ್ಥಿತಿ ಬಂತು. ಏನು ಮಾಡೋಣ ಇನ್ಮೇಲಿಂದ? ಅಲ್ಲ, ನಮ್ಮ ಬಾವ ಬಿಡು ಮಾತಾಡ್ತಿಲ್ಲ, ಅಟ್ಲೀಸ್ಟ್ ನಮ್ಮ ಅಕ್ಕ ತಮ್ಮ ಅಂತನಾದ್ರೂ ಒಂದು ಸ್ವಲ್ಪ ಮಾತಾಡ್ಸೋದಲ್ವಾ? ಅಲ್ಲ, ಯಾರು ಮಾಡ್ದಲ್ಲಿರೋ ತಪ್ಪೇನಾದ್ರು ಮಾಡಿದಿನ? ಏನ ಅತ್ಲಾಗಿ? ಹ್ಞೂ, ದೊಡ್ಡ ಕೆಲಸ ಮಾಡಿಬಿಟ್ಟೆ ಅತ್ಲಾಗಿ, ಏನೋ ತಪ್ಪಾಗೋಯ್ತು, ಇದೊಂದ್ಸಲಿ ಕ್ಷಮಿಸ್ಬೇಕು ತಾನೆ? ಹ್ಞೂ. ಏನು ಮಾಡೋಣ ಇವಾಗ? ಹಿಂಗೆ ಇದ್ರೆ ಆಗಲ್ಲ, ಏನಾದರೂ ಒಂದು ಮಾಡಲೇಬೇಕು ಅಲ್ಲ. ಏನು ಮಾಡೋಣ? ಸುಮ್ಮನೆ ಹೋಗ್ಬಿಟ್ಟು ಹೆಂಗಿದ್ರು ನಮ್ಮ ಅಕ್ಕ ಬಾಬಾ ಮನೆ ಹತ್ರನೇ ಇರ್ತಾರೆ. ಹೋಗ್ಬಿಟ್ಟು ಇದೊಂದ್ಸಲಿ ಕ್ಷಮಿಸ್ಬೇಡಿ ಬಾವ, ನನ್ನ ತಪ್ಪಾಗೋಯ್ತು, ಅವ್ನು ಲೆಕ್ಕಾಚಾರಿ ಮಾತು ಕೇಳ್ಕೊಂಬಿಟ್ಟು ಹಿಂಗೆಲ್ಲ ಮಾಡ್ಕೊಂಬಿಟ್ಟೆ ಕಣ್ಬಾವ ನಾನು. ಹ್ಞೂ, ಇನ್ನೊಂದ್ಸಲಿ ಹಿಂಗೆಲ್ಲ ಮಾಡಲ್ಲ ಕಣ್ಬಾವ ಅಂತ ಏನಾದರೂ ಮಾಡಿಬಿಟ್ಟು ನಮ್ಮ ಬಾವಂಗೆ ಹೇಳ್ಬಿಟ್ಟು ಉಪಾಯದಿಂದ ಅವ್ರ ಮುಂದೆ ಇದು ಮಾಡಿದರೆ, ಕರುಣೆಯಿಂದ ಇದು ಮಾಡಿದರೆ, ಪ್ರೀತಿಯಿಂದ ನನಗೆ ಸುಮ್ಮನೆ ಆಗಿಸ್ತಾರೆ. ಆಯಿತು ಕಣ ಬಾವ, ಆಯಿತು ಬಾ ಇರಲಿ ಅಂತ ಕರ್ಕೊಂಡ್ಬಿಡ್ತಾರೆ. ಹೋಗಿ ನಮ್ಮ ಬಾವನ ಮುಂದೆ ಮಾತಾಡಬೇಕು. ಹಿಂಗೆ ಇಲ್ಲೇ ಕೂತ್ಕೊಂಡ್ರೆ ಆಗಲ್ಲ. ಇಲ್ಲಿ ಯೋಚನೆ ಮಾಡ್ಕೊಂಡು ಕೂತ್ಕೊಂಡು ಏನು ಪ್ರಯೋಜನ ಬಂತು? ಇಲ್ಲಿ ಕೂತ್ಕೊಂಡ್ರೆ ಹೆಂಗ ಉಪಾಯ ಮಾಡ್ಕೊಂಡು ಸೇರ್ಕೊಂಡ್ಬಿಟ್ರೆ ಅತ್ಲಾಗೆ ಮೊದ್ಲಂಗೇನು ಬೇಡ. ಸ್ವಲ್ಪ ಜೀವನ ಮಾಡೋದಕ್ಕೂ ಒಂದು ಸ್ವಲ್ಪ ಮಾಡ್ಕೊಂಡು ಸಾಕು ಹೆಂಗ ಖರ್ಚಿಗೆ. ಹ್ಞೂ, ಏನಾದರೂ ಮಾಡಿಬಿಟ್ಟು ಹೋಗ್ಬೇಕು. ಇಲ್ಲಾಂದ್ರೆ ನನಗಂತೂ ನೆನ್ನೆಯಿಂದ ಕೈ ಕಾಲೇ ಆಡ್ತಿಲ್ಲ. ಏನು ಮಾಡೋಣ, ಎಲ್ಲೋಗೋಣಂತ ನನ್ನ ಮರ್ಯಾದೆ ಏನಾಗ್ಬೇಡ ಬೇರೆ ತವ ಕೆಲ್ಸಕ್ಕೆ ಹೋದ್ರೆ. ಹ್ಞೂ, ಇಷ್ಟು ದಿವಸ ಬೇರೆಯವ್ರಿಗೆ ನಾನು ಕೆಲ್ಸಕ್ಕೆ ಕರೆದು ತೋಟದಲ್ಲೆಲ್ಲ ನಾನು ಕೆಲಸ ಮಾಡಿಸ್ತಿದ್ದೆ. ಅದರಲ್ಲೂ ಸಾಲದಕ್ಕೆ ಆ ಜಗಣ್ಣ ನಿಂಗಣ್ಣ ಅಂಥವ್ರಿಗೆಲ್ಲ ಕೆಲ್ಸಕ್ಕೆ ಕರೆದಾಗ ಹೆಂಗೆಂಗನೂ ಬೈದಿದ್ದೀನಿ. ಹ್ಞೂ, ಅವ್ರ ಜೊತೆ ಈ ಕೆಲ್ಸಕ್ಕೆ ಹೋದ್ರೆ ಸುಮ್ಮನೆ ಇರ್ತಾರ ಅವರು? ಯಪ್ಪ, ಹೆಂಗ್ ಜೀವನ ಮಾಡೋದಪ್ಪ? ನನಗಂತೂ ದಿಕ್ಕೇ ತೋರಿಸ್ತಿಲ್ವಲ್ಲಪ್ಪ. ಅಲ್ಲ, ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಆಗುತ್ತಾ? ಸಿಗಾಕೊಂಡ್ಬಿಟ್ಟು ಲೆಕ್ಕಾಚಾರಿಗೂ ಬುದ್ಧಿ ಇಲ್ಲ, ಇವ್ರಿಗೂ ಬುದ್ಧಿ ಇಲ್ಲ. ಯಾವಾಗ ಏನೇನ್ ಮಾಡ್ಬೇಕು ಅಂತ ಜ್ಞಾನ ಬೇಡವಾ? ಅಬ್ಬಾ, ಅವ್ನು ಜಗಣ್ಣ ವಿಡಿಯೋ ಮಾಡೋವರೆಗೂ ಇವ್ರು ಏನ್ ಮಾಡ್ತಿದ್ರು ಅಂತ ಕಾರಣ ಹೆಂಗ್ ವಿಡಿಯೋ ಮಾಡಿದಾನಂತೀರಾ? ಅಬ್ಬಾ, ಪೂರ ಮಾತಾಡಿರೋದು ಎಲ್ಲಾದ್ರೂ ಇವ್ರ ಜ್ಞಾನ ಎಲ್ಲೋಗಿತ್ತು ಅಂತ ಹೇಳೋಣ. ಅಂತ ಟೈಮಲ್ಲಿ ಹೋಗ್ಬಿಟ್ಟು ದೊಡ್ಡ ಕೆಲಸ ಮಾಡ್ಕೊಂಡ್ಬಿಟ್ಟು ಸಿಗಾಕೊಂಡ್ಬಿಟ್ಟು ಇವಾಗ ಬಂದ್ಬಿಟ್ಟು ಮಕ ಒಂಥರ ಮಾಡ್ಕೊಂಡು ಅಳ್ತಾ ಕೂತ್ಕೊಂಡ್ರೆ ಇಲ್ಲಿ ಏನು ಪ್ರಯೋಜನ ಬಂತು? ಏನು ಪ್ರಯೋಜನ ಇಲ್ಲ. ಇವರಿಂದ ನನಗೂ ಆ ಮನೆಗೆ ಹೋಗ್ದಂಗ ಆಗೋಯ್ತು. ಬಡ್ಕಂಡೆ, ಮೊದ್ಲಿಂದ ನಾನು ಬಡ್ಕಂಡೆ, ಬುದ್ಧಿವಂತರಾಗ್ರಿ, ಎಲ್ಲಾರ ಕೆಲ್ಸಕ್ಕೆ ಹೋಗ್ರಿ, ಚೆನ್ನಾಗಿರತ್ತವ ಕೆಲ್ಸಕ್ಕೆ ಹೋಗ್ರಿ ಅಂತ. ಇಲ್ಲ, ನಮ್ಮ ಅಕ್ಕ ಬಾವನ್ ತೋಟ ನೋಡ್ಕೋಬೇಕು, ಹೊಲ ನೋಡ್ಕೋಬೇಕು, ಗದ್ದೆ ನೋಡ್ಕೋಬೇಕು ಅಂತ ಹೋಗಿ ಅನ್ಯಾಯವಾಗಿ ನೀವು ಬೀದಿಗೆ ಬರದಲ್ಲ. ನಮ್ಗೂ ಇವತ್ತು ಇಂಥ ಪರಿಸ್ಥಿತಿಗೆ ತಗೊಂಬಂದ್ ಬಿಟ್ಟಿರಲ್ಲ. ನಮ್ಗವೆಲ್ಲ ಗೊತ್ತಿಲ್ಲ, ಏನಿಲ್ಲ. ನಾಳೆಯಿಂದ ದುಡ್ದು ಹಾಕ್ಬೇಕು ಅಷ್ಟೇ. ಎಲ್ಲಾದ್ರೂ ಕೆಲ್ಸಕ್ಕೆ ಹೋಗೋ ಸುಮ್ಕೆ ತೆಪ್ಪಗೆ ಬಡ್ಕಂಡೆ ತಾನೆ ನೆನ್ನೆನೆ ನಿನಗೆ. ನನ್ನ ಮಾತು ಕೇಳಿದ್ರೆ ಇವೆಲ್ಲ ಆಗ್ತಿತ್ತ ನಿನಗೆ? ನೋಡಿ ಇವಾಗ ಏನ್ ಮಾಡೋಣ, ಎಲ್ಲೋಗೋಣ? ನನ್ನ ಪರಿಸ್ಥಿತಿ ಹೇಳ್ಕೋಬಾರ್ದು. ತಲೆ ಎತ್ಕೊಂಡು ನನ್ನ ಊರಲ್ಲೆಲ್ಲ ತಿರ್ಗಾಡಕ್ ಆಗ್ತಿಲ್ವಲ್ರಿ ನಿಮ್ಮಿಂದಾಗಿ. ಎಲ್ಲಾರು ಕೇಳೋರನೆ, ಏನಮ್ಮ ಸಾವುಕಾರ ತೋಟದಲ್ಲಿ ನಿನ್ ಗಂಡ ಕಾಯೆಲ್ಲ ಕಳ್ತನ ಮಾಡ್ಬಿಟ್ಟು ಸಿಗಾಕೊಂಡ್ಬಿಟ್ಟಿದ್ದಂತೆ ಅಂತ ಎಲ್ಲಾರು ಕೇಳಿದ್ರೆ ನನಗೆ ಏನಂತ ಉತ್ತರ ಹೇಳ್ರಿ? ನಾನು ಏನಂತ ಉತ್ತರ ಹೇಳೋಣ? ಆಗೋರು ಆಗ್ದಲೇ ಇರೋರು ಬೇಕಾದಷ್ಟು ಜನ ಇದಾರೆ ಈ ಊರಲ್ಲಿ. ನನಗೆ ಹೆಂಗೆ ನನ್ಗೆ ತಲೆ ಎತ್ಕೊಂಡು ತಿರ್ಗಾಡಕ್ ಆಗ್ತಿಲ್ಲ, ಊರೊಳಗೆ ಹೋಗಕ್ ಆಗ್ತಿಲ್ಲ. ಅಂತ ಪರಿಸ್ಥಿತಿ ತಗೊಂಬಂದ್ ಬಿಟ್ರಲ್ಲ ನೀವು. ನಿಮಗ್ ಬುದ್ಧಿ ಇಲ್ವಾ ನಿಮ್ಗೆ? ಲೇ ಚೈತ್ರ, ಯಾಕೆ ಹಿಂಗೆಲ್ಲ ಬೈತಿದ್ಯೋ? ಯಾಕೆ ಬೈತಿದ್ಯಾ? ಅಲ್ಲ, ನಾನು ಏನು ತಪ್ಪು ಮಾಡಿದೆ ಅಂತ ನಿನಗೂ ಗೊತ್ತಲ್ವೇನೆ? ಏನು ಕೆಲಸ ಮಾಡಿದ್ರು ನಿನಗೆ ಹೇಳ್ಬಿಟ್ಟೆ ಅಲ್ವೇನೆ ನಾನು ಮಾಡ್ತಿದ್ದಿದ್ದು? ನಿನಗೂ ಗೊತ್ತೈತೆ ನಾನು ಹಿಂಗೆಲ್ಲ ಮಾಡ್ತೀನಂತ. ಏನು ಮಾಡೋಣ, ನನ್ನ ಜಾಚಾರ ಕೆಟ್ಟೋಯ್ತು, ಸಿಗಾಕೊಂಡ್ಬಿಟ್ಟೆ ಈ ಸಲಿ. ಏನು ಮಾಡೋಣ ಹೇಳು? ಮೊದಲೇ ಕುಗ್ಗೋಗ್ಬಿಟ್ಟಿದ್ದೀನಿ. ತಿರ್ಗಾ ನೀನು ಬೈದು ನನಗೆ ಕೈ ಬಿಡ್ಬೇಡ ಕಡೆ ಚೈತ್ರ. ಸುಮ್ಕಿರ, ಬೈಬೇಡ. ಏನು ಮಾಡೋಣ ಇದಕ್ಕೆ? ಏನಾದರೂ ಒಂದು ವ್ಯವಸ್ಥೆ ಮಾಡೋಣ ಚೈತ್ರ. ಏನು ಮಾಡೋಣ ಅಂತ ನೀನೇ ಏನಾದ್ರೂ ಐಡಿಯಾ ಹೇಳೆ ನನಗೆ, ಪ್ಲೀಸ್ ಕಣೆ ಚೈತ್ರ. ನೋಡ್ಲೆ, ನನಗೆ ಬರ್ತಾ ಇರೋ ಕೋಪಕ್ಕೆ ನೀನು ಮಾಡಿರೋದು ಒಂದೊಂದೆರಡೆರಡಲ್ಲ. ಏನ್ ಮಾಡೋಣ?
ಮನೇಲಿ ವಯಸ್ಸಿಗೆ ಬಂದಿರೋ ಮಗಳಿದ್ದಾಳೆ, ಅವಳಿಗೂ ಇಲ್ದವೆಲ್ಲ ಆಸೆ ಹುಟ್ಟಿಸ್ಬಿಟ್ಟು ನೆಂಟ್ರಿಗೆಲ್ಲ ಹೇಳ್ಬಿಟ್ಟು ಎಂಗೇಜ್ಮೆಂಟ್ ಮಾಡ್ತೀನಿ ಮದ್ವೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅದಕ್ಕೂ ಕಲ್ಲಾಕ್ಬಿಟ್ರು. ಇನ್ನೇನು ನನ್ನ ಮಗಳಿಗೆ ಇಲ್ದವೆಲ್ಲ ಆಸೆ ಹುಟ್ಟಿಸ್ಬಿಟ್ಟು ನನಗೂ ನನ್ನ ಮಗಳಿಗೂ ಎಲ್ಲಾರ್ಗು ನಿಮ್ಮ ಅಕ್ಕ ಬಾವ ನಿಮ್ ಬಾವನ ಮಗ ಎಲ್ಲ ಸೇರ್ಕೊಂಡ್ಬಿಟ್ಟು ಈಗ ಕೆಲ್ಸಾನು ಕಳ್ಕೊಂಡಿದ್ರ. ಎಲ್ಲಂತ ಹೋಗೋಣ, ಏನಂತ ಮಾಡೋಣ ಇವಾಗ? ಮಗಳು ಮದ್ವೆನೂ ಇಲ್ಲ ನೋಡಿದ್ರೆ, ಈಗ ಮದ್ವೆನೂ ಮಾಡಿಲ್ಲ, ಕೆಲ್ಸ ಇಲ್ಲ ಕೈಲಿ. ಈಗ ನಾನು ನನ್ನ ಮಗಳು ದುಡ್ದಾಕ್ಬೇಕಂದ್ರೆ ನಿಮ್ಗೆ ಅಂತ ಪರಿಸ್ಥಿತಿನ ಬಂದಾಯ್ತಲ್ಲ. ಇನ್ನೇನು ನಮ್ಗೆ ಇನ್ನೇನ್ ಮಾಡೋಣ ನಾವು? ಏನ್ ಮಾಡೋಣ ಹೇಳ್ರಿ? ಇಂಥ ಪರಿಸ್ಥಿತಿಗೆ ತಗೊಂಬಂದ್ ಬಿಟ್ರಲ್ಲ ನೀವು ಕಡೆಗೂನು. ನೋಡ್ರಿ, ನನ್ಗೆ ಅವೆಲ್ಲ ಗೊತ್ತಿಲ್ಲ ಕಣ್ರಿ. ನಿಮ್ಮ ಅಕ್ಕ ಬಾವನ್ ತೋಟ ಕೆಲ್ಸಕ್ಕೆ ಹೋಗ್ತಿರೋ, ಬೇರೆ ಕಡೆ ಹೋಗ್ತಿರೋ, ಎಲ್ಲಿ ಹೋಗ್ತಿರೋ ಗೊತ್ತಿಲ್ಲ. ನಮ್ಗೇನು ತಂದು ಹಾಕ್ರಿ ಅಷ್ಟೇ. ನೀವೇನ್ ಮಾಡ್ತಿರೋ ಏನೋ ನನಗ್ ಗೊತ್ತಿಲ್ಲ. ಎಲ್ಲಾದ್ರೂ ಹೋಗ್ರಿ, ಇಲ್ಲಾಂದ್ರೆ ಹೋಗ್ಬಿಡ್ರಿ ಎಲ್ಲಾದ್ರೂ ಅತ್ಲಾಗಿ. ನೆಮ್ಮದಿಯಾಗಿ ನಾವು ಜೀವನ ಮಾಡ್ಕೊಂಡಂಗ ನೆಮ್ಮದಿಯಾಗಿ ಇದ್ಬಿಡ್ತೀವಿ ಅತ್ಲಾಗಿ. ಇಷ್ಟ ದಿವಸ ಅಕ್ಕ ಬಾವ ಅಂದಿದ್ದಕ್ಕೆ ಎಲ್ಲಾರು ಚೆನ್ನಾಗಿ ತಲೆ ಮೇಲೆ ಒರ್ಸಿರಲ್ಲ ನಿಮ್ಗೆ. ತೋಟದಿಂದ ಆಚೆ ಕಡೆ ಹೋಗು ಅಂತ ಹೇಳ್ಬಿಟ್ರಲ್ಲ ನಿಮ್ಗೆ. ನನಗೆ ಹೆಂಗಾಯ್ತು ಗೊತ್ತಾ? ಕೇಳಿಸ್ಕೊಳಕ್ ಆಗ್ತಿಲ್ಲ ನನಗೆ ಕಿವಿಯಿಂದ. ಈಗ್ಲೂ ಅಷ್ಟು ಬೇಜಾರಾಗ್ತೈತೆ ನನಗೆ. ಲೇ ಚೈತ್ರ, ಸುಮ್ಕಿರೆ, ನಿಲ್ಸೆ, ಬಾಯಿ ಮುಚ್ಕೊಂಡು ಸುಮ್ನಿರೆ. ನನ್ಗೆ ಯಾಕೆ ಹಿಂಗೆಲ್ಲ ಹೇಳಿ 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 ಚುಚ್ಚಿ ಮಾತಾಡ್ತಿದ್ಯಾ? ನನ್ ಕೈಲಿ ತಡ್ಕಣಕ್ ಆಗ್ತಿಲ್ಲ ಕಡೆ ಚೈತ್ರ. ಅಲ್ಲಿ ನೋಡಿದ್ರೆ ನಮ್ಮ ಬಾಬಾನು ಹಿಂಗ್ ಮಾಡಿಬಿಟ್ರು. ಎಲ್ಲಾರು ಸೇರ್ಕೊಂಡ್ಬಿಟ್ಟು ಹಿಂಗ್ ಮಾಡ್ತಿದ್ರೆ ನಾನು ಎಷ್ಟಂತ ತಡಿಯೋಣ? ಯಾರ್ಯಾರ ಮಾತಂತ ಕೇಳೋಣ? ಯಾರ ಕೈಲ ಅಂತ ಎಷ್ಟಂತ ಬಯಸ್ಕೊಳೋಣ ಹೇಳು? ನನ್ನ ಮಾತು ಕೇಳು ಚೈತ್ರ, ಸುಮ್ಕಿರು. ನನಗೆ ಏನ್ ಮಾಡ್ಬೇಕಂತ ಒಂದು ಗೊತ್ತಾಗ್ತಿಲ್ಲ. ಸುಮ್ಕಿರೆ ಚೈತ್ರ, ನೀನು ಕೈ ಬಿಟ್ಬಿಟ್ರೆ ಎಲ್ಲಿ ಹೋಗನೆ ನಾನು? ಸುಮ್ನಿರೆ ಚೈತ್ರ. ಲೇ, ಏನಾದ್ರೂ ಒಂದು ಐಡಿಯಾ ಹೇಳೆ. ಏನಾದ್ರೂ ಮಾಡ್ಬಿಟ್ಟು ಇದೊಂದ್ಸಲಿ ನಮ್ಮ ಅಕ್ಕ ಬಾವನ ಹತ್ರ ಹೋಗಂಗೆ ಮಾಡ್ಬಿಡೆ. ಅಲ್ಲೇ ಕೆಲಸ ಮಾಡ್ಕೊಂಡು ಹೆಂಗ ಏನೋ ಉಪಾಯದಿಂದ ಹೋಗ್ಬಿಟ್ಟು ಹೆಂಗ ಜೀವನ ಮಾಡ್ಕೊಂಡಿ ಕಣೆ. ಇನ್ನೊಂದ್ಸಲಿ ಇಂಥ ತಪ್ಪು ಕೆಲಸ ಮಾಡ್ಕೊಳಲ್ಲ ಕಣೆ, ಯಾಮಾರಲ್ಲ ಕಣೆ ಚೈತ್ರ. ಪ್ಲೀಸ್ ಕಡೆ, ಏನಾದ್ರೂ ಮಾಡ್ಬಿಟ್ಟು ಬಾರೆ. ನಮ್ಮ ಅಕ್ಕ ಬಾವಂಗೆ ನೀನಾದ್ರೂ ಒಂದಿಟ್ಟು ಹೇಳ್ಬಿಟ್ಟು ಕಳಿಸ್ಬಾ ಬಾರೆ, ಪ್ಲೀಸ್ ಕಡೆ ಚೈತ್ರ. ಇದೊಂದ್ಸಲಿ ತಪ್ಪಾಗೋಯ್ತು, ಸೇರಿಸ್ಕೊಳ್ಳಿ ಅಣ್ಣ ಅಂತ ನೀನಾದ್ರೂ ಹೇಳ್ ಬಾರೆ. ಅಲ್ಲ ಕಣ್ರಿ, ನನ್ಗೆ ಹೇಳಿದ್ರೆ ನಾನು ಏನ್ರಿ ಮಾಡೋಣ? ಅಲ್ಲ, ನಿಮ್ಗಿಂತ ಜಾಸ್ತಿ ನನ್ಗೆ ತಲೆ ಎತ್ಕೊಂಡು ತಿರ್ಗಾಡಕ್ ಆಗ್ತಿಲ್ಲ ಕಣ್ರಿ. ಅವ್ರ ಮುಂದೆ ಮುಖ ತೋರ್ಸಕ್ ಆಗ್ತಿಲ್ಲ. ನೆನ್ನೆ ನಾನು ದೊಡ್ಡದಾಗಿ ಸುಮ್ಕಿದೀನಿ, ಏನು ನಿಮ್ ತಪ್ಪಿಲ್ಲ ಅಂತ. ಅಯ್ಯೋ ಅಯ್ಯೋ ಅಯ್ಯೋ, ಅವ್ನು ಜಗನಿದಾನಲ್ಲ, ಅವನು ಏನು ವಿಡಿಯೋ ಮೇಲೆ ವಿಡಿಯೋ ತೋರಿಸಿದಾನೆ. ನನಗೆ ಎಷ್ಟು ಅವಮಾನ ಆಯ್ತು ಗೊತ್ತಾ? ಅಷ್ಟು ಜನಗಳ ಮುಂದೆ ಹೆಂಗಾಯ್ತು ಗೊತ್ತಾ? ತಲೆ ಎತ್ಕೊಂಡು ತಿರ್ಗಾಡಕ್ ಆಗ್ತಿಲ್ಲ ಕಣ್ರಿ. ಪಾಪ ಮಗ ನಮ್ ಚಂದು ಇದಾಳಲ್ಲ, ಚಂದು ಒಬ್ಳೆ ಸಪೋರ್ಟಿವ್ ಆಗಿ ಮಾತಾಡಿದ್ದು ನಮ್ಗೆ. ನಮ್ಮ ಮಾವ ಅಂತಾರಲ್ಲ, ನಮ್ಮ ಅಕ್ಕ ನಮ್ಮ ಅತ್ತೆ ಅಂತಾರಲ್ಲ, ಸುಮ್ನಿರಿ ನೀವು. ಯಾರು ಸೇರ್ಕೊಂಡ್ಬಿಟ್ಟು ನೀವು ಸುಳ್ಳಾಗಿ ಏನೇನೋ ಮಾಡ್ತಿದ್ದೀರಾ? ಬೇಕು ಅಂತ ಕೆಟ್ಟವ್ರಾಗೋದಕ್ಕೆ ನಮ್ಮ ಮಾವನ ನಮ್ಮ ಅತ್ತೆ ಮನೆ ಕರಿಬಾರ್ದು ಅಂತ ಸುಮ್ನಿರಿ ನೀವು ಅಂತ ಸುಮ್ನಾಕ್ಸಿದ್ಲು. ಅವಳು ಬಿಟ್ರೆ ಇನ್ಯಾರು ಮಾತಾಡಿಲ್ಲ ಕಣ್ರಿ. ನೀವು ಅಕ್ಕ ಅಂತ ಇದ್ ಮಾಡ್ತಿರಲ್ಲ, ನಿಮ್ಮ ಅಕ್ಕ ಒಂದೇ ಒಂದು ಪಿಟಿಕ್ ಅಂತ ಹೇಳಿಲ್ಲ ಕಣ್ರಿ. ನನ್ ತಪ್ಪಾಗೋಯ್ತು ಬಿಡು, ಇದೊಂದ್ಸಲಿ ಕ್ಷಮಿಸ್ಬಿಡ್ರಿ ಅಂತ ಒಂದ್ ಮಾತಾರು ಆಡಿದ ಇಲ್ಲ. ಒಂದು ಚೂರು ಮಾತಾಡಿಲ್ಲ ಕಣ್ರಿ. ಪೂರಾ ಚೇಂಜ್ ಆಗ್ಬಿಟ್ಟಿದ್ದಾರೆ ನಿಮ್ಮ ಅಕ್ಕ. ಎಲ್ಲ ಸೊಸೆ ಮಾತು ಕೇಳ್ಕೊಂಡು ನಮ್ಗೆ ದೂರ ಮಾಡ್ಬಿಟ್ರು. ದಿವಸ ಕಷ್ಟಪಟ್ಟಿದ್ದಕ್ಕೂ ಏನಾದ್ರೂ ಒಂದು ನಮ್ಮ ಬಾಬುಂಗ್ ಹೇಳ್ಕೊಂಡ್ಬಿಟ್ಟು ಏನಾದ್ರೂ ಒಂದು ಮಾಡಿದಿದ್ರು, ಒಂದ್ ಟ್ಯಾಕ್ಟ್ರಿನೋ ಒಂದ್ ಹೊಲನೋ ಏನಾದ್ರೂ ಮಾಡ್ಕೊಂಡಿದ್ರೆ ಹೆಂಗ ಜೀವನನಾದ್ರೂ ಮಾಡ್ಕೋಬಹುದಿತ್ತು. ಏನು ಇಲ್ಲ, ಬರೀ ಹೋಗೋದು, ಅವ್ರ ಮನೆ ಕೆಲಸ ಮಾಡೋದು, ತೋಟದ ಕೆಲಸ ಮಾಡೋದು. ಅದ್ ಬಿಟ್ರೆ ಇನ್ನೇನ್ ಕಲ್ತಿದ್ದೀರಾ ನೀವು? ಇನ್ನೇನು ಮಾಡ್ಲಿಲ್ಲ ನೀವು. ಆಯ್ತು ಬರ್ರಿ, ಇಲ್ಲಿ ಇರೋದ್ ಬೇಡ, ನಡೀರಿ ನಮ್ಮೂರಿಗಾದ್ರೂ ಹೋಗೋಣ, ನಮ್ಮ ಅಪ್ಪ ಅಮ್ಮನ ಹತ್ರ ಹೋಗೋಣ. ಅಲ್ಲಾದ್ರೂ ಹೆಂಗ ಜೀವನ ಮಾಡೋದಂತೆ ನಡೀರಿ. ಇನ್ ಮುಗೀತು, ಇಲ್ಲಿ ಇರಿದ್ರೆ ಏನ್ ಪ್ರಯತ್ನ ಬಂತು ಇಲ್ಲಿ? ನನ್ಗಂತೂ ಇರಕ್ಕಾಗಲ್ಲ ಕಣ್ರಿ, ಊರವ್ರ ಮುಂದೆ ತಲೆ ಎತ್ಕೊಂಡು ತಿರ್ಗಾಡಕ್ ಆಗಲ್ಲ. ನಾನಂತೂ ಇರೋಳಲ್ಲ. ನೀವಿದ್ದು ಇಲ್ಲ ಏನಾದ್ರು ಮಾಡ್ಕೊಂಡ್ರಿ, ನಾನ್ ನನ್ ಮಗ್ಳಿಗೆ ಕರ್ಕೊಂಡು ನಾನು ಹೋಗ್ತೀನಿ ಕಣ್ರಿ. ನೀವ್ ಇಲ್ಲಿ ಇದ್ಬಿಡ್ರಿ, ಚೆನ್ನಾಗೇ ಇದ್ಬಿಡ್ರಿ. ನೀವು ಮಾಡಿರೋ ಇಂಥ ಕೆಲ್ಸಕ್ಕೆ ಇನ್ನೇನ್ ತಲೆ ಎತ್ಕೊಂಡು ಯಾರ ಮುಂದೆನಾದ್ರೂ ಹೋಗೋಣ? ಯಾರು ಕೇಳ್ಬಿಟ್ರೆ ನನಗೆ ಮಾತಾಡಕ್ಕಾದ್ರೂ ಬೆಲೆ ಆಯ್ತಾ? ಇಲ್ಲ ಏನಾದ್ರೂ ಮಾಡ್ಕೊಳ್ರಿ. ಮಗ ಅಂತ ಇದ್ದಾನೆ, ಅವ್ನು ಏನಕ್ಕೂ ಪ್ರಯತ್ನ ಇಲ್ಲ. ಅವನು ವರ್ಷಕ್ಕೆ 2 ದಿವಸನೋ 3 ದಿವಸನೋ ಬರ್ತಾನೆ, 3 ಸಲ. ಅಪ್ಪ ಅಮ್ಮನ ಕಷ್ಟಗಳು ಏನಂತಾನು ಅರ್ಥ ಮಾಡ್ಕೊಳಲ್ಲ. ಕೆಲ್ಸಕ್ಕೆ ಹೋಗ್ತೀನಿ ಅಂತಾನೆ. ಕಷ್ಟ ಸುಖಕ್ಕಾಗಲ್ಲ, ಏನಿಲ್ಲ. ಮಾತೆತ್ತಿರ ನನಗೆ ಅದ್ ಪ್ರಾಬ್ಲಮ್ ಐತೆ, ಇದ್ ಪ್ರಾಬ್ಲಮ್ ಐತೆ ಅಂತ ಹೇಳ್ತಾನೆ. ಮನೇಲಿ ಒಬ್ಳು ತಂಗಿ ಇದ್ದಾಳೆ, ಮದ್ವೆ ಮಾಡೋಣ, ಕಷ್ಟ ಸುಖ ನೋಡ್ಕೊಳ್ಳೋಣ, ಬರೋಣ. ಏನು ವಿಚಾರಿಸ್ಕೊಳಲ್ಲ. ಮಗ ಅವ್ರ ಪಾಡಿಗೆ ಅವನಿದಾರೆ, ಇವ್ರ ಪಾಡಿಗೆ ಇವ್ರು ಇಂಥ ಕೆಲಸ ಮಾಡ್ತಿದಾರೆ. ಯಪ್ಪ, ನನ್ಗಂತೂ ಇವ್ರು ಅಪ್ಪ ಮಗನ ಮಧ್ಯದಲ್ಲಿ ಸಿಗಾಕೊಂಡು ಈ ಜೀವನನೇ ಸಾಕಪ್ಪ ಭಗವಂತ ಅನಿಸ್ಬಿಟ್ಟೈತೆ. ನಾನು ಇರಲ್ಲ ಕಣ್ರಿ, ನಿಮ್ ಪಾಡಿಗೆ ನೀವ್ ಇದ್ಬಿಡ್ರಿ, ಹೋಗ್ತೀನಿ ನಾನು. ಇದಾಕಿದು ನಮ್ಮ ಅತ್ತೆ ಮಾವ ಏನೋ ಯೋಚನೆ ಮಾಡ್ಕೊಂಡು ಜೋರಾಗೇನೋ ಮಾತಾಡ್ತಿದ್ದಾರೆ. ಇವ್ರಿಗೇನಾಯ್ತು? ಓಹೋ, ನಮ್ಮ ಅಪ್ಪ ಕೆಲ್ಸಕ್ಕೆ ಬರ್ಬೇಡ ಅಂತ ಬೇರೆ ಹೇಳ್ಬಿಟ್ನಲ್ಲ, ಅದಕ್ಕೋಸ್ಕರ ಹಿಂಗೆ ಯೋಚನೆ ಮಾಡ್ಕೊಂಡ್ ಕುಂತಿದ್ದಾರೆ. ಯಾರು ಏನ್ ಮಾಡ್ದಲೇ ಇರೋ ತಪ್ಪೇನು ಮಾಡಿಲ್ಲ ಕಣಿ, ಹೇಳು ನಮ್ಮ ಮಾವ. ಮಾವ ಇದಾಕೆ ಅತ್ತೆ ಏನಾಯ್ತು? ಹಿಂಗೆ ಯೋಚನೆ ಮಾಡ್ಕೊಂಡ್ ಕುಂತಿದ್ದೀರಲ್ಲ ನೀವು? ಊರ್ ಬಿಟ್ಟು ಹೋಗ್ಬೇಕು, ನಾನು ಹೋಗ್ತೀನಿ ಅಂತ ಬೇರೆ ಮಾತಾಡ್ತಿದ್ದೀರಾ ಅತ್ತೆ? ಯಾಕತ್ತೆ ಎಲ್ಲೋಗ್ಬೇಕು?
ಹಂಗಾರೆ ನನಗ್ ಬಿಟ್ಟು ಹೋಗ್ಬಿಡ್ತೀರಾ ನೀವು? ಆ? ಅಯ್ಯೋ ಬಾರ್ ಮಗಳೇ, ನನ್ನ ಪರಿಸ್ಥಿತಿ ನೋಡಮ್ಮ, ಎಂತ ಕೆಲಸ ಆಗ್ಬಿಡ್ತು ನೋಡಮ್ಮ. ನಾನು ಬೇಕು ಬೇಕು ಅಂತ ಮಾಡ್ಲಿಲ್ಲ ಕಣಮ್ಮ. ಆ ಲೆಕ್ಕಾಚಾರಿ ಅಣ್ಣ ಏನಂತ ಹೇಳ್ದ ಅಂದ್ರೆ, ಸಾವುಕಾರ್ರೆ ಒಂದ್ ಸ್ವಲ್ಪ ಈ ಮೂಟೆಗಳು ತೆಗೆದ್ಬಿಟ್ಟು ಒಂದ್ ಸ್ವಲ್ಪ ಅಲ್ಲಿಡ್ರಿ ಅಂತ ಹೇಳ್ದ. ಆಮೇಲಿಂದ ತೆಗೆದು ಹೋಗ್ಬಿಟ್ಟು ಅವನು ರೋಜದ ಮೇಣನೆಲ್ಲ ಇಡ್ತಾನೆ ಬಚ್ಚಿಡ್ತಾನಂತ ನನಗೆ ಗೊತ್ತಿರಲಿಲ್ಲ ಕಣಮ್ಮ. ಎಲ್ಲ ಇವ್ನು ಲೆಕ್ಕಾಚಾರಿನ ಮಾಡಿದ್ದು. ಇವ್ನು ಲೆಕ್ಕಾಚಾರಿ ಮಾಡಿದ್ದೆಲ್ಲ ಕೆಲಸಕ್ಕೆ ಕೂತಂದ್ರಕ್ಕೆ ನಾನು ಕಳ್ಳ ಅಂತ ಪಟ್ಟ ಅನ್ನೋದು ಎತ್ಕೊಂಡ್ಬಿಟ್ಟೆ ಕಣಮ್ಮ. ಏನಮ್ಮ ಮಾಡೋದು ಇವಾಗ? ನಾನು ಯಾವತ್ತಿದ್ರು ಇಷ್ಟು ದಿವಸ ಕಷ್ಟಪಟ್ಟಿದ್ದೀನಿ ನಿಮ್ಗೋಸ್ಕರ, ನಿಮ್ಮ ತೋಟಕ್ಕೋಸ್ಕರ, ಹೊಲ ಗದ್ದೆಗೋಸ್ಕರ. ನಮ್ಮ ಬಾವ ನಮ್ಮ ಅಕ್ಕ ಚೆನ್ನಾಗಿರಲಿ ಅಂತ. ಕಡೆಗೆ ನನಗೆ ಇಂಥ ಪರಿಸ್ಥಿತಿ ಬಂದ್ಬಿಡ್ತು ಕಣಮ್ಮ. ಊರಲ್ಲೆಲ್ಲ ಹೆಂಗಮ್ಮ ತಲೆ ಎತ್ಕೊಂಡು ತಿರ್ಗಾಡ್ಲಿ, ನಮ್ಮ ಬಾವನ ಮುಂದೆ ಹೆಂಗಮ್ಮ ಮಾತಾಡ್ಸ್ಲಿ ನಾನು? ಏನ್ ಮಾಡೋಣ ಹೇಳಿ ಇವಾಗ? ಮಾವ ಸುಮ್ಕಿರಿ ಮಾವ, ನೀವ್ ಯಾಕೆ ಮಾವ ಯೋಚನೆ ಮಾಡ್ತೀರಾ? ನಾನ್ ಇಲ್ವೇನ್ ಮಾವ? ಅಲ್ಲ ಕಣ್ ಮಾವ, ನೀವೇನು ನಿಮ್ ಬುದ್ಧಿ ಏನು, ನಿಮ್ ಹತ್ರ ಎಷ್ಟು ಒಳ್ಳೆತನ ಆಯ್ತಂತ ನನಗ್ ಚೆನ್ನಾಗ್ ಗೊತ್ತೈತೆ. ನಾನು ಚಿಕ್ಕವಳಿಂದಾನು ನಿಮ್ ತಲೆ ಬೆಳೆದಿರೋದು, ನಾನು ನಿಮ್ಗೆ ನೋಡ್ತಾನೆ ಹುಟ್ಟಿದೀನಿ. ಸುಮ್ಕಿರಿ. ಯಾರ್ ಸಾವಿರ ಜನ ಸಾವಿರ ಅನ್ಕೊಳ್ಳಿ, ನೀವು ತಲೆ ಕೆಡಿಸ್ಕೊಬೇಡ್ರಿ. ನಮ್ಮಪ್ಪ ಅವ್ರ ಮಂತ ಹೋಗ್ಬೇಡ ಅಂತ ಹೇಳಿದ್ರು ಯಾಕೆಲ್ರಿ ಬಂದಿರೋದು? ಅದಕ್ಕೋಸ್ಕರನೇ. ಬಾರ್ ಮಾವ, ಹೋಗೋಣ ಬಾ ನಮ್ಮ ಮಂತವ. ನೀನ್ ಯಾಕೆ ಎದ್ರ ಕಡ್ತೀಯ? ನಾನಿದ್ದೀನಿ, ನಾನ್ ಮಾತಾಡ್ತೀನಿ, ಅಪ್ಪಂಗೆ ಹೇಳ್ತೀನಿ. ಮಾವ ಏನು ತಪ್ಪು ಮಾಡಿಲ್ಲ ಅಪ್ಪ, ಕೆಲ್ಸ ಕರ್ಕೊಳ್ರಿ, ತೋಟದ್ದೆಲ್ಲ ನೋಡ್ಕೋಬೇಕು, ನಿಮ್ಗೆ ಗೊತ್ತಾಗಲ್ಲ ಅಂತ ಹೇಳ್ತೀನಿ. ನೀನ್ ಯಾಕೆ ಮಾವ, ನೀನ್ ಯಾಕೆ ಯೋಚನೆ ಮಾಡ್ತೀಯ? ಅತ್ತೆ ಸುಮ್ಕಿರಿ, ಬೇಜಾರ್ ಮಾಡ್ಕೋಬೇಡ್ರಿ. ನೀವೆಲ್ಲ ಹೋಗ್ತೀನಿ ಅಂತ ಬೇರೆ ಹೇಳ್ತಿದ್ರೆ ಯಾಕೆ ಹೋಗ್ತೀರಾ? ನಾನಿರೋವರೆಗೂ ನಿಮ್ಗೆ ಏನು ತೊಂದರೆ ಆಗೋದಕ್ ನಾನ್ ಬಿಡಲ್ಲ. ಸುಮ್ಕಿರಿ. ಅಯ್ಯೋ ಚಂದು ಮಗಳೇ, ಸುಮ್ಕಿರಮ್ಮ. ಯಾವ ಮುಖ ಎತ್ಕೊಂಡು ನಿಮ್ಮ ಹತ್ರ ಬರೋಣಮ್ಮ? ನಿಮ್ ಮಾವ ಇಂತ ಕೆಲಸ ಮಾಡಿದಾನಂತ ಹೇಳ್ಕೊಂಡ್ ಬರೋಣ ನಾನು. ಸುಮ್ಕಿರಮ್ಮ. ನನ್ಗಂತೂ ಇಷ್ಟ ದಿವಸ ನಿಮ್ ಮಾವ ಏನು ಮಾಡಿರಲಿಲ್ಲ ಕಣಮ್ಮ. ಇವತ್ತು ಇಂತ ಇದೆಲ್ಲ ಪರಿಸ್ಥಿತಿ ಬಂದೈತಂತ ನಾನು ಊಹಿಸ್ಕೊಂಡೇ ಇರಲಿಲ್ಲ ಕಣಮ್ಮ. ಅಲ್ಲ, ನಿಮ್ಮ ಕೋಳಿ ಫಾರಂ ಮಾಡೋದಕ್ಕೆ, ಕುರಿ ಫಾರಂ ಮಾಡೋದಕ್ಕೆ, ಸ್ಕೂಲ್ ಫಾರಂ ಎಲ್ಲ ಮಾಡೋದಕ್ಕೆ ನಿಮ್ ಮಾವ ಎಷ್ಟೊಂದೆಲ್ಲ ಕಷ್ಟಪಟ್ಟಿದ್ದಾರೆ. ಹಂಗೇನಾರು ಮಾಡದಿದ್ರೆ, ಹಂಗೇನಾರು ಕಳ್ತನ ಮಾಡದಿದ್ರೆ, ಕದ್ದೇನಾರು ಮಾರ್ಕೊಳ್ಳೋದಿದ್ರೆ ಅವಾಗ್ಲೇ ಏನೇನೋ ಮಾಡಿಬಿಡೋದಿತ್ತು ನಿಮ್ ಮಾವ. ಅವಾಗ ಏನು ಮಾಡ್ದಲೇ ಇರೋದು, ಇವಾಗ ಬರೀ ಒಂದ್ 100-200 ಕಾಯಿಗೋಸ್ಕರ ಆಸೆ ಮಾಡ್ತಾರೆ ನಮ್ಮ. ನೀನೇ ಯೋಚನೆ ಮಾಡು. ಅಯ್ಯೋ ಅಯ್ಯೋ ಅತ್ತೆ, ಇದ್ಯಾಕತ್ತೆ ಹಂಗಾಡ್ತಿದ್ರ? ಅವಾಗ್ಲಿ ನಾನು ನೋಡ್ತಿದೀನಿ, ಇಬ್ರು ಗಂಡ ಹೆಂಡತಿ ಇಬ್ರು ಏನ್ ಗೋಳಾಡ್ತಿದಾರ ಅತ್ಲಾಗಿ. ಅಲ್ಲ, ನೀವೇನ್ ಮಾಡಬಾರ್ದು ಕೆಲಸ ಏನಾರು ಮಾಡಿಬಿಟ್ಟಿದ್ದೀರಾ ನೀವು? ಅಲ್ಲ, ಮಾವ ಇಷ್ಟ ದಿವಸ ನಮ್ ತೋಟದಲ್ಲಿ ದುಡಿದಿದ್ದಾರೆ ಬಿಡ್ರಿ, ಎತ್ಕೊಂಡ್ರೆ ಎತ್ಕೊಂತಾರ, ಅದಕ್ಕೇನಂತೆ? ಏನ್ ತಪ್ಪು ಹೋದ್ರಲ್ಲಂತ? ಕಷ್ಟಪಟ್ಟು ಮಾಡಿದ್ದಾರೆ, ತೋಟ ಹೊಲ ಗದ್ದೆ ಎಲ್ಲ ಉಳಿಸಿದ್ದಾರೆ, ಈಗೇನೋ ಮಾಡ್ಕೊಂಡು ಹೋಗಿದ್ದಾರೆ. ಏನು ಮೊನ್ನೆ ನಮ್ಮ ಅಣ್ಣ ಬಂದ್ಬಿಟ್ಟು ಇವಾಗ ಬೇರೆ ದೊಡ್ಡದಾಗಿ ಬೇರೆ ಹೇಳ್ತಿದ್ದಾರೆ. ಇವಾಗ ಬಂದ್ಬಿಟ್ಟು ಮಾವ ಹಿಂಗ್ ಮಾಡಿರೋ ಹಂಗ್ ಮಾಡಿರೋ, ಲೆಕ್ಕಾಚಾರಿ ಅಣ್ಣ ಹಿಂಗ್ ಮಾಡಿರೋ ಅಂತ. ಇವಾಗ ಬೇರೆ ಮೊದ್ಲೆಲ್ಲ ಪೋಲಿ ಹೇಳ್ಕೊಂಡು ತಿರ್ಗಾಡ್ತಿರ್ಬೇಕಾದ್ರೆ ಎಲ್ಲ ಉಳಿಸಿದ್ದು ನಮ್ಮ ಮಾವನೇ. ಅದ್ಯಾರು ನೆನಪು ಮಾಡಲ್ಲ. ನಾನು ಮಾತಾಡ್ತೀನಿ ಕಣ್. ಬಾರ ಮಾವ, ನೀನ್ ಯಾಕೆ ಯೋಚನೆ ಮಾಡ್ತೀಯ? ನೀನ್ ಯಾಕೆ ಎದ್ರ ಕಡ್ತೀಯ ನಾನಿರೋವರೆಗೂ? ಅತ್ತೆ ಬರ್ರಿ, ಮಂತ ಹೋಗೋಣ ಬರ್ರಿ. ಅದ್ಯಾಕೆ ಬೆಳಿಗ್ಗೆ ನಮ್ಮ ಮನೆ ಕಡೆನೆ ಬಂದಿಲ್ಲ? ನಿಮ್ಗೆ ಏನಂತದ್ ಇದ್ ಮಾಡಿದೀವಿ, ಬರ್ರಿ ನೀವು. ಅಯ್ಯೋ ಸುಮ್ಕಿರ ಮತ್ತಂದು, ನೀನೇನೋ ಹೇಳ್ತೀಯ? ನಿಮ್ಮ ಅಪ್ಪ ಅಮ್ಮ ಹೋಗ್ಕೋಬೇಕಲ್ಲವೇನಮ್ಮ? ಅಲ್ಲಿ ಮಂತ ಬಂದ್ರೆ ನಿಮ್ಮ ಅಮ್ಮನ ನಿಮ್ಮ ಅಪ್ಪನ ಏನಾರ ಬೈತ್ ಕಳ್ಸಿದ್ರೆ ನಾವ್ ಏನಮ್ಮ ಮಾಡೋಣ? ಸುಮ್ಕಿರು, ನಾವು ಬರಲ್ಲ. ನಿನ್ಗೆ ಅತ್ತೆ ಮಾವ ಬೇಕು ಅಲ್ವಾ? ಬಂದ್ಬಿಟ್ಟು ಚೆನ್ನಾಗಿ ಮಾತಾಡ್ಸ್ಕೊಂಡು ಹೋಗ್ ಬಾರಮ್ಮ. ತಿಂಡಿ ಮಾಡಿದೀನಿ, ಹೋಗು. ತಿಂಡಿ ಹಾಕೊಂಡು ತಿನ್ಕೊಂಬ, ಹೋಗು. ಒಳಗಡೆ ಹೋಗು, ತಿಂಡಿ ತಿನ್ನು. ಅಯ್ಯೋ, ನೀನಾದ್ರೂ ನೆನ್ಪು ಮಾಡ್ಕೊಳ್ತೀಯ ಚಂದು. ಮೊದ್ಲೆಲ್ಲ ಉಳಿಸಿದೀನಿ, ಕಷ್ಟಪಟ್ಟಿದ್ದೀನಿ. ನಿಮ್ ತೋಟಕ್ಕೆ ಹೊಲಕ್ಕೆ ಎಲ್ಲದಕ್ಕೂ ನಾನು ನನ್ನ ಕೆಲಸಗಳೆಲ್ಲ ಬಿಟ್ಟು ಎಲ್ಲಾದ್ರೂ ಕಷ್ಟ ಮಾಡಿದೀನಿ ಅಂತ ನೀನ್ ಮಾತ್ರ ನೆನಪು ಮಾಡ್ಕೊಳ್ತಿದ್ಯಾ? ನಿಮ್ಮ ಅಪ್ಪ ಆಗ್ಲಿ ನಿಮ್ಮ ಅಮ್ಮ ಆಗ್ಲಿ ಯಾರಾದ್ರೂ ಒಬ್ರಾದ್ರೂ ನೆನಪು ಮಾಡ್ಕೊಳ್ತಿದಾರ ನಾನು ಕಷ್ಟಪಟ್ಟಿದ್ದೀನಂತ? ಅಲ್ಲ, ನಾನು ಇಷ್ಟು ದಿವಸ ಕಷ್ಟಪಟ್ಟಿದ್ದು ಏನು ನೆನಪು ಮಾಡ್ಕೊಳ್ತಿಲ್ಲ, ಏನೋ ನೆನಪು ಬರ್ತಿಲ್ಲ. ನಿಮ್ಮ ಅಪ್ಪ ಅಮ್ಮಂಗೆ ಉಳಿಸಿದೀನಂತ ಈಗ ಏನೋ ಒಂದ್ ಸ್ವಲ್ಪ ತಪ್ಪು ಮಾಡಿದ್ದಕ್ಕೇನೆ, ಅದರಲ್ಲೂ ನಾನು ಮಾಡಿಲ್ಲ. ಅವ್ನ ಲೆಕ್ಕಾಚಾರಿಗೆ ಸಹಾಯ ಮಾಡೋದಕ್ಕೆ ಹೋಗಿದ್ದು ನಾನು ಸಿಗಾಕೊಂಡ್ಬಿಟ್ಟೆ. ಅದೇ ತಪ್ಪಿಟ್ಕೊಂಡ್ಬಿಟ್ಟು ಏನು ನನಗೆ ಹಿಂಗ್ ಮಾಡ್ತಿದಾರಲ್ಲ, ಇದು ಸರಿನಾ? ಇದು ನ್ಯಾಯನ? ನೀನೇ ಹೇಳು. ಹ್ಞೂ ಚಂದು ಮಗಳೇ, ನೀನು ಹೇಳ್ತಿರೋದು ಕರೆಕ್ಟ್ ಐತೆ, ಇಲ್ಲ ಅಂತ ನಾವ್ ಹೇಳ್ತಿಲ್ಲ. ಆದ್ರೆ ಈಗ ಪರಿಸ್ಥಿತಿ ಹಂಗೈತೆ ಕಣಮ್ಮ, ನಾವೇನು ಮಾಡಕ್ಕಾಗಲ್ಲ. ನಿಮ್ಮ ಮಾವ ಹೇಳ್ತಿರೋದು ಕರೆಕ್ಟನೇ. ಏನ್ ಮಾಡೋಣ ಹೇಳು? ನಿಮ್ಮ ಅಪ್ಪ ಆಗ್ಲಿ ನಿಮ್ಮ ಅಮ್ಮ ಆಗ್ಲಿ ಒಬ್ರಾದ್ರೂ ನಿಮ್ಮ ಮಾವ ಇಷ್ಟ ದಿವಸ ಕಷ್ಟಪಟ್ಟಿರೋದು ಯಾರು ನೆನಪು ಮಾಡ್ತಿಲ್ಲ ಕಣಮ್ಮ. ಏನ ಈಗ ಒಂದ್ ಸ್ವಲ್ಪ ನಿಮ್ಮ ಅಣ್ಣ ಅವ್ನ್ ದಿಲೀಪ ಒಂದ್ ಸ್ವಲ್ಪ ಬುದ್ಧಿವಂತ ಆಗಿ ಎಲ್ಲ ಜವಾಬ್ದಾರಿ ತಗೊಂಡ ಅಂತ ಏನ್ ಅವ್ನಿಗೆ ತಲೆ ಮೇಲೆ ಓರಿಸ್ಕೊಂಡು ಇದ್ ಮಾಡ್ತಿದಾರೆ. ಆಯ್ತು, ಚೆನ್ನಾಗಿರ್ಲಿ ಬಿಡಮ್ಮ. ನಾವು ಎಲ್ಲಾದ್ರೂ ಹೋಗ್ತೀವಿ ರೀ. ನಡೀರಿ, ನಮ್ಮ ಅಪ್ಪ ಅಮ್ಮಂಗೆ ಹೇಳಿದೀನಿ, ಅಲ್ಲೇ ಹೋಗ್ಬಿಡೋಣ ನಾವ್ ಇನ್ಮೇಲಿಂದ. ಚಂದು ಬೇಜಾರ್ ಮಾಡ್ಕೊಬೇಡ ಕಣಮ್ಮ ಮಗಳೇ. ಯಾವತ್ತಾದ್ರೂ ಫೋನ್ ಮಾಡಿ ಮಾತಾಡ್ಸ್ತಿರೋ ಅವಾಗವಾಗ, ಮರಿಬೇಡ ನಮ್ಗೆ, ಸರಿನಾ? ಪಾಪ ನಮ್ಮ ಅತ್ತೆ ಮಾವ ಎಲ್ಲ ಎಷ್ಟೊಂದೆಲ್ಲ ಬೇಜಾರ್ ಮಾಡ್ಕೊಂಡಿದ್ದಾರೆ. ನಾನು ಏನೇನೋ ಆಸೆ ಇಟ್ಕೊಂಡ್ಬಂದಿದ್ದೆ, ನಂದೆಲ್ಲ ಎಜುಕೇಶನ್ ಎಲ್ಲ ಮುಗೀತು, ಫ್ಯಾಮಿಲಿಗಳ ಜೊತೆ ಖುಷಿ ಖುಷಿ ಆಗಿರೋಣ. ಇಬ್ರು ಫ್ಯಾಮಿಲಿಯವರು ಎಷ್ಟ್ ಚೆನ್ನಾಗಿರ್ಬೋದು, ನಾವು ಹೆಂಗಿದ್ರು ನಮ್ಮ ಅತ್ತೆ ಮಗಳಿಗೆ ಮದುವೆ ಆಗ್ತಾನೆ ಅಂತ ಎಲ್ಲ ಏನೇನೋ ಆಸೆ ಇಟ್ಕೊಂಡಿದ್ದೆ ನಾನು. ಎಲ್ಲ
ನಮ್ಮ ಅಣ್ಣನಿಂದನೇ ಆಗಿದ್ದು, ನಮ್ಮ ಅಣ್ಣನಿಂದನೇ. ಹ್ಞೂ, ಏನೋ 100-200 ಕಾಯಿ ಎತ್ತಿದ್ದಕ್ಕೆ ಏನೋ ದೊಡ್ಡದಾಗೇನೋ ತಪ್ಪು ಮಾಡಿದಾನಂತ ಇಟ್ಕೊಂಡ್ಬಿಟ್ಟು ಅದನ್ನೇನೆ ನಮ್ಮ ಅಪ್ಪನ ಮುಂದೆ ಎಲ್ಲ ಹೇಳ್ಬಿಟ್ಟು ದೊಡ್ಡದಾಗಿ ಏನೋ ಇದು ಮಾಡಿಬಿಟ್ಟಿದ್ದಾನೆ. ಹ್ಞೂ, ನನಗೆ ಬರ್ತಾ ಇರೋ ಕೋಪಕ್ಕೆ ಅಷ್ಟೊಂದಲ್ಲ. ಅತ್ತೆ, ಮನೆ ಬಿಟ್ಟು ಹೋಗೋದೆಲ್ಲ ಮಾತಾಡ್ಬೇಡ್ರಿ, ನೀವು ಊರ್ ಬಿಟ್ಟು ಹೋಗೋದೆಲ್ಲ ನಾನು ಮಾತಾಡ್ತೀನಿ. ನಿಮ್ ಪಾಡಿಗೆ ನೀವು ಸುಮ್ಕಿರ್ರಿ, ಸರಿನಾ? ಏನ ನಮ್ಮ ಅಣ್ಣ ದೊಡ್ಡದಾಗ್ ಬೇರೆ ಈಗ ಒಂದ್ ಸ್ವಲ್ಪ ಏನೋ ಜವಾಬ್ದಾರಿ ತಗೊಂಡು ಮಾಡ್ತಿರೋದಕ್ಕೇನೆ ಹಿಂಗೆಲ್ಲ ಮಾತಾಡ್ತಿದಾರ ನಮ್ಮ ಮನೇಲಿ. ಹ್ಞೂ, ಮೊದ್ಲೆಲ್ಲ ಅದನ್ನು ಮಾವ ಎಷ್ಟೊಂದೆಲ್ಲ ಹೆಲ್ಪ್ ಮಾಡಿತಂತ ನಮ್ಮ ಅಣ್ಣ ದಿಲೀಪಣ್ಣ ಏನು ನೆನಪು ಮಾಡ್ಕೊಳ್ತಿಲ್ಲ. ಪೋಲಿ ಹೇಳ್ಕೊಂಡು ತಿರ್ಗಾಡ್ತಿದ್ನಲ್ಲ, ಅವಾಗ ನಮ್ಮಪ್ಪ ಮನೆಯಿಂದ ಬೈದು ಆಚೆ ಕಡೆ ಆಗ್ತಿತ್ತು. ಅವಾಗ ಮಾವನೇ ಕರ್ಕೊಂಡ್ ಬಂದ್ಬಿಟ್ಟು ನಮ್ಮ ಅಣ್ಣನ್ ಚೆನ್ನಾಗಿ ನೋಡ್ಕೊಂಡಿರೋದು, ಸಾಕಿರೋದು ಅವೆಲ್ಲ ಏನು ನೆನಪು ಮಾಡ್ಕೊಳ್ತಿಲ್ಲ ಇವಾಗ. ಹ್ಞೂ, ಅವಳ ಹೆಂಡತಿ ಬಂದಾದ್ಮೇಲೆ ಪೂರಾ ಬದಲಾಗ್ಬಿಟ್ಟಿದ್ದಾರೆ. ನಾನಿದ್ದೀನಿ, ಸುಮ್ಕಿರಿ, ನೀವ್ ಯೋಚನೆ ಮಾಡ್ಬೇಡ್ರಿ. ಬರ್ರಿ ಮನೆ ಹತ್ರ ಹೋಗೋಣ. ಅಯ್ಯೋ ಬಿಡ್ಚಂದು, ಸುಮ್ಮನೆ ಯಾಕೆ, ಏನು ಬೇಡ, ಸುಮ್ಕಿರು. ನೀನು ನಮಗೆ ಹಿಂಸೆಯಿಂದ ಮನೆ ಹತ್ರ ಕರ್ಕೊಂಡು ಹೋಗೋದು, ಬಾಬಾ ನಿನ್ಗೂ ಬೈಯೋದು ನನಗೆಲ್ಲ ಇಷ್ಟ ಆಗಲ್ಲ ಕಣಮ್ಮ. ಬಿಡು ಹೋಗ್ಲಿ, ಏನು ಮಾಡೋಕ್ಕಾಗಲ್ಲ, ಸುಮ್ಕಿರು.